ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಚಾಮುಂಡಿ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ದೀಪನ ಮನೇಲಿದ್ದೀವಿ. ದೀಪನ ಮನೆಯಿಂದ ನಾವು ಜಾಯ್ಸ್ ಟಿವಿ ಅಂತ ಅನಿತಾ, ನಾನು ದೀಪ, ಅನಿತಾ 3 ಜನನೂ ಮೈಸೂರಲ್ಲಿ ತುಂಬ ಬೆಸ್ಟ್ ಫ್ರೆಂಡ್ ಆಗಿದ್ದೀವಿ. ನಾನು ಮೈಸೂರಿಗೆ ಬಂದರೆ ಅನಿತನ ಮನೇಲಿ ದೀಪನ ಮನೇಲೇ ಇರ್ತಾ ಇದ್ದಿದ್ದು. ಈಗ ನಾವು ಅನಿತನ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಅನಿತನ ಮನೆ ನೋಡಿಲ್ಲ, ಬೈತಾ ಇರ್ತಾಳೆ ನಮ್ಮ ಮನೆಗೆ ಬಂದಿಲ್ಲ ಅಂತ. ಹಾಗಾಗಿ ನೋಡಿ, ದೀಪನ ಮಗ ಇವನು ಗುಂಡ. ದೀಪ ಬರ್ತಾ ಇದ್ದಾಳೆ ಬೀಗ ಹಾಕ್ಕೊಂಡು. ಆಟೋ ಬುಕ್ ಮಾಡ್ಕೊಂಡೆಲ್ಲ ಅನಿತನ ಮನೆಗೆ ಹೋಗ್ತಾ ಇದ್ದೀವಿ. ಅನಿತಾ ಮೊನ್ನೆನೇ ಕಳಿಸಿದ್ಲು ಲೊಕೇಶನ್ನು, ಬರಲೇಬೇಕಮ್ಮ ಅಂತ. ನಾವು ಹೇಳಲಿಲ್ಲ ಇವತ್ತು ಬರ್ತಾ ಇದ್ದೀವಿ ಅಂತ ಹೇಳಲಿಲ್ಲ, ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಹೊರಟಿದ್ದೀವಿ. ನನಗೆ ನಿಜವಾಗ್ಲೂ ಇಲ್ಲಿ ನೋಡಿ ಗೋಪುರನೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ರಾಜಗೋಪುರನೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬ ಇಷ್ಟ ಆಯಿತು ನನಗಿಲ್ಲಿ ದೀಪನ ಮನೆ ಹತ್ರ. ದೀಪನು ಬಂದ್ಲು, ದೀಪನ ಮಗಳು ಅವರು, ದೀಪನ ಮಾವ ತುಂಬ 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 ಒಳ್ಳೆಯವರು. ಏನು ಎಲ್ಲಾದರೂ ಹೋಗೋಣ ಬನ್ನಿ ಆಯಿತು, ಅಂಥದ್ದೇ ಬೇಕು ಇಂಥದ್ದೇ ಬೇಕು ಅಂತಿಲ್ಲ. ನಾನು ಇವ್ರ ಮನೆಯದೇ ಒಂದು ವ್ಲಾಗ್ ಮಾಡ್ತೀನಿ. ನಾನು ಇವ್ರ ಮನೇಲಿ ಇದ್ದಿದ್ದಕ್ಕೆ ಏನು ಅನ್ನಿಸ್ತು ನನಗೆ ಅಂತ ಹೇಳಿ ಒಂದು ವ್ಲಾಗ್ ಮಾಡ್ತೀನಿ. ಯಾವ ರೀತಿ ನನ್ನ ನೋಡಿಕೊಂಡ್ರು ಏನು ಅಂತ ಹೇಳಿ ಖಂಡಿತ ಮುಂದಿನ ದಿನದಲ್ಲಿ ಒಂದು ವ್ಲಾಗ್ ಮಾಡ್ತೀನಿ. ಅದು ನನಗೆ ತೃಪ್ತಿ ಕೊಟ್ಟಿದ್ದ ವೀಡಿಯೋ ಅಂತಲೇ ಹೇಳ್ಬೋದು. ಖಂಡಿತ ಆ ವಿಡಿಯೋನ ಯಾರೂ ಮಿಸ್ ಮಾಡಬೇಡಿ, ಬರುತ್ತೆ, ಸದ್ಯದಲ್ಲೇ ಬರುತ್ತೆ. ನೋಡಿ, ಅನಿತನ ಮನೆಗೆ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ದೀಪ ಮೈಸೂರು ವ್ಲಾಗು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಮಾವ ತುಂಬ ಒಳ್ಳೆಯವರು, ತುಂಬ ಒಳ್ಳೆಯವರು. ನಾನು ಮೈಸೂರಿಗೆ ಬನ್ನಿಮ್ಮ ಅಂದಾಗ, ಬೇಡ ದೀಪ ನಿಮ್ಮ ಮಾವ ಇದ್ದಾರೆ ಬರಲ್ಲ ಅಂತ ಅಂದೆ. ಇಲ್ಲಮ್ಮ ಬನ್ನಿ ಅಂತ ಹೇಳಿ ಬಂದಮೇಲೆ ನಿಜವಾಗ್ಲೂ ತುಂಬ ಒಳ್ಳೆ ಮನುಷ್ಯ, ಒಳ್ಳೆ ಮಗು ಥರ. ಇವರಿಬ್ಬರು ಹೆಂಗಿದ್ದಾರೋ ಅದೇ ಥರ ಅವರು ಒಂದು ಮಗು ಅಲ್ವಾ ದೀಪ? ನಿಜವಾಗ್ಲೂ ದೀಪನೂ ಅಷ್ಟೇ ಹೇಗೆ ನೋಡ್ಕೊಳ್ತಾಳೆ ಅವ್ರ ಮಾವನ್ನ. ನಾನು ನೆಕ್ಸ್ಟು ವಿಡಿಯೋ ಮಾಡ್ತೀನಿ ನೋಡಿ. ಇವಾಗ ಬನ್ನಿ ಅನಿತನ ಮನೆಗೆ ಹೋಗೋಣ. ಅವಳಿಗೆ ಹೇಳಲಿಲ್ಲ ನಾವು ಬರ್ತೀವಿ ಅಂತ, ಸರ್ಪ್ರೈಸ್ ಕೊಡಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ, ಅವಳು ನಮ್ಮನ್ನು ನೋಡಿದ ತಕ್ಷಣ ಅಂತೇಳ ಯಾಕೆ ಬಂದರು ಅಂತೇಳ ನೋಡೋಣ. ಅನಿತನ ಮನೆಗೆ ಹೋಗೋದಕ್ಕಂತ ಹಣ್ಣು ತೊಗೊಳೋದಕ್ಕೆ ಬಂದೆ. ನಿಮ್ಮ ಹೆಸರು? ಸವಿತಾ. ಅವರು ನಿಮ್ಮದು ಚಾನಲ್ ಇದೆ ಅಲ್ವಾ, ನೀವು ಯೂಟ್ಯೂಬರ್ ಅಲ್ವಾ, ನಿಮ್ಮದು ಚಾನಲ್ ವಿಡಿಯೋ ಎಲ್ಲ ನೋಡ್ತೀವಿ ಅಂತ ಹೇಳಿದ್ರು. ಹೇಗೆ ಬರ್ತಾ ಇದೆಯಮ್ಮ? ಚೆನ್ನಾಗಿ ಬರ್ತಾ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಇಲ್ಲ ಹಾಗೆ ನೋಡ್ತಾ ಇದ್ದೀರಾ? ನೋಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ. ಅದಕ್ಕೆ ಇಲ್ದಿರೆ ನನಗೆ ಇಷ್ಟೊತ್ತಿಗೆ ಗೋಲ್ಡನ್ ಬಟನ್ ಬಂದಿರೋದು. ಇವರೆಲ್ಲ ಮೋಸ ಮಾಡ್ತಾರೆ ನನಗೆ ನೋಡಿ. ನಾನು ಹೇಳ್ಕೊಡ್ತೀನಿ ಇವಾಗ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ? ಯಾರದೇ ಚಾನಲ್ ನೋಡಿ ನಿಮ್ಗೆ ಇಷ್ಟ ಆಗಿ ಚಾನಲ್ ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಯಾರದೇ ಆಗಲಿ. ಥ್ಯಾಂಕ್ ಯು ಸವಿತಾ. ದೀಪನ ಮನೆಗೂ ಅನಿತನ ಮನೆ ಇಲ್ವಾಲ ಅಂತೆ, ತುಂಬ ದೂರ. ಪಾಪ ಅವಳು ನಾನು ಯಾವಾಗ ಮೀಟಪ್ ಅಂತ ಕರೆದ್ರೂ ಓಡ್ ಬರ್ತಾಳೆ. ನನಗೆ ಇವಾಗ ಅನ್ನಿಸ್ತು ಎಷ್ಟು ದೂರ ಬರ್ತಾಳೆ ಪಾಪ ಅಂತೇಳಿ. ಪ್ರೀತಿ ಅಂದರೆ ಅದೇ ಅಲ್ವಾ. ನೋಡಿ, ಚಾಮುಂಡೇಶ್ವರಿ ದೇವಸ್ಥಾನ. ಮೋಡ ಆಯಿತು, ನಾವು ಬರ್ಬೇಕಾದ್ರೆ ತುಂಬ ಬಿಸಿಲಿತ್ತು. ಇವಾಗ ಮೋಡ ಎಷ್ಟು ಚೆನ್ನಾಗಿ ಆಗೋದಿಲ್ಲ, ತುಂಬ ಚೆನ್ನಾಗಿ ಆಡಿದ್ವು. ಮಳೆಯ ನೀರು ಇರ್ತಾ ಇದೆ. ಇಲ್ಲೆಲ್ಲ ಸೈಟ್ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ ವಾತಾವರಣ. ಇಲ್ಲ ಸರ್, ಲೊಕೇಶನ್ ಕಳಿಸಿದ್ದೀವಲ್ಲ ಅದೇನೆ. ಮಳೆಯ ನೀರು ಶುರು ಆಯಿತು. ಎಷ್ಟು ಚೆನ್ನಾಗಿದೆ ಗೊತ್ತಾ? ವಾತಾವರಣ ಎಲ್ಲ ನೋಡಿ, ನಾನು ನಮ್ಮ ಪುಟ್ಟ ಕೊಟ್ಟು ಎಷ್ಟು ಚೆನ್ನಾಗಿದೆ ಅಂದರೆ ವಾವ್. ಹೌದಾ? ತುಂಬ ದೂರ ಅಂದರೆ ದೂರ. ಪಾಪ ಆಟೋದವರು ರಾಜು ಅಂತ, ಥ್ಯಾಂಕ್ ಯು ಪಾ. ಎಷ್ಟು ಒಳಗೆ ಬಂದರು ಗೊತ್ತಾ? ತುಂಬ ನೋಡೋಣ ಬನ್ನಿ. ನಾವೇನು ಹೇಳಲಿಲ್ಲ ಅವಳಿಗೆ, ಮನೆ ಹತ್ರನೇ ಬಿಟ್ಟಿದ್ದಾರೆ. ತುಂಬ ನೋಡಿ ಚೆನ್ನಾಗಿದೆ ವಾತಾವರಣ. ಇದು ಮನೆ ಅವಳ್ದು. ಓ, ಅವ್ರ ಮನೇಲಿ ಒಂದು, ಅಯ್ಯಪ್ಪ ಹೆಂಗೆ ನಾವು ಸರ್ಪ್ರೈಸ್ ಅಲ್ಲ, ಸರ್ಪ್ರೈಸ್. ನೀನು ಮೊನ್ನೆ ಲೊಕೇಶನ್ ಕಳಿಸಿರ.
ಎಷ್ಟು ದೂರ ಅನಿತಾ ಏನು ಇಲ್ಲ ಹತ್ರನೇ ಓಡಾಡ್ತಾ ಇದ್ರೆ ಹತ್ರ ಅನ್ಸುತ್ತೆ. ನಿಮ್ಗೆ ಹಂಗ ಫಸ್ಟ್ ಟೈಮ್ ಇಲ್ಲಮ್ಮ. ಡೈಲಿ ಬಂದು ಬಂದು ಓಡಾಡ್ಬೇಕು. ಹೌದಾ, ಏನ್ ಹೆಸರು? ಆನಿ. ನನ್ನ ದತ್ತಕ್ಕೆ ತಗೊಳ್ತೀನಿ ಅಂತ ಅನ್ಬಿಟ್ಟು ಅದನ್ನ ದತ್ತಕ್ಕೆ ತಗೊಂಡು ಇವಾಗ ನಿಮ್ಮನ್ನ ತಗೋತೀನಿ. ತಗೊಂತೀಯಮ್ಮ. ನೋಡಿ ಆನಿ ಅಂತೆ. ಆನಿ ಹೇಗಿದೆಯೇ? ನೋಡು ದೃಷ್ಟಿ ಆಗ್ಬಾರ್ದು ಅಂತ ನಾನು ಬರ್ತೀನಿ ಅಂತಾನೆ ದೃಷ್ಟಿ ಬೊಟ್ಟೆಲ್ಲ ಇಟ್ಟಿದ್ಯಲ್ಲ ಅನಿತಾ ನೀನು. ದೃಷ್ಟಿ ಹಾಕ್ಬಿಟ್ರೆ ಅಂತ. ಆನಿ ಏನೇ ಆನಿವರ್ಸರಿ ಆನಿ. ಬನ್ನಿ ಫ್ರೆಂಡ್ ಆಗೋದ್ಲು. ಅನಿತನ ಮಗ ಇವನು. ಕರೆಂಟ್ ಹೋಗಿಸ್ಬಿಟ್ಟು ವೆಲ್ಕಮ್ ವೆಲ್ಕಮ್ ಅಂತಿದ್ದಾಳೆ. ನೀವು ಹೇಳ್ದೆ ಮೊನ್ನೆ ಲೊಕೇಶನ್ ಕಳಿಸ್ದೆ. ಓ ಎಲ್ಲ ಬಾಟ್ಲುಗಳು ಇದೆ. ಇವಳು ನನ್ನ ಫ್ರೆಂಡ್ ರಾಣಿ ಅಂತ. ಅವಳು ನೀವು ಬರೋದು ನೋಡಿ ಓಡೋಗ್ಬಿಟ್ರು. ಕರೆಂಟ್ ತುಂಬ ಕರೆಂಟ್ ಹೋಗುತ್ತಾ? ಕರೆಂಟ್ ಇವಾಗ ಹೋಯ್ತು ಮಳೆ ಬಂತಲ್ಲ. ನೋಡಿ ಇವರು ದೀಪ ಅವ್ರ ಮಾವ, ಅವ್ರಿಗೆ ಕನ್ನಡ ಓದಕ್ಕೆ ಬರಲ್ಲ. ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾರೆ. ಅಜ್ಜರಿ ಓದಕ್ಕೆ ಬರುತ್ತಾ ರೀ ಕನ್ನಡ? ಕನ್ನಡ ಓದಕ್ಕೆ ಬರುತ್ತಾ ನೀವು? ಮತ್ತೇನ್ರಿ ಓದ್ತಾ ಇದ್ದೀರಾ ನೀವು? ಅನಿತನ ಮನೆಗೆ ಬಂದಿದ್ವಲ್ಲ ನೋಡಿ. ಅನಿತನ ಫ್ರೆಂಡು, ಅನಿತನ ಫ್ರೆಂಡ್ ಇವರು. ಇವರು ರಾಣಿ ಅನಿತನ ಕ್ಲಾಸ್ಮೇಟ್ ಅಂತೆ. ಇವರು ಅವ್ರ ಅಕ್ಕನ ಮಗಳು. ಇವರು ತುಂಬ ಚೆನ್ನಾಗಿ ಹಾಡು ಹೇಳ್ತಾರಂತೆ. ನಿನ್ನ ಹೆಸ್ರಮ್ಮ? ಪ್ರೀತಿ ಅಂತೆ. ಹೇಳಮ್ಮ. जीवन जो जागर है सत्यं शिवं सुंदरं सत्यं शिवं सुंदरं सत्यं शिवं सुंदरं रामावध रामावध में काशी में शिव खाना वृंदावन में दया करो प्रभु देखो इनको दया करो प्रभु देखो इनको अरगर के आंगन में राधा मोहन शरणम सत्यं शिवं सुंदरं सत्यं शिवं सुंदरं सत्यं शिवं सुंदरं थैंक यू. ತುಂಬ 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 ಚೆನ್ನಾಗಿ ಹೇಳ್ದೆ ಅಮ್ಮ. ಕಲ್ತಿದ್ಯಾ ನೀನು? ಇಲ್ಲ ಆರ್ಕೆಸ್ಟ್ರಾಗೆಲ್ಲ ಹೋಗ್ತೀಯ? ಎಲ್ಲಿರೋದು ನೀವು? ಹುಣಸೂರಾ? ನಿಜವಾಗ್ಲು ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳ್ದೆ ಅಮ್ಮ. ಒಳ್ಳೇದಾಗಲಮ್ಮ, ಒಳ್ಳೆ ಭವಿಷ್ಯ ಇದೆ. ಇದನ್ನೇ ಮುಂದುವರ್ಸ್ಕೊಂಡೋಗಪ್ಪ. ಏನೋ ನಿನಗೆ ದೇವ್ರದ್ದೊಂದು ಸ್ವರ ಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ನೋಡಿ ನೋಡ್ಕೊಳ್ಳಿಲ್ಲ ಏನಿಲ್ಲ, ಅಷ್ಟು ಚೆನ್ನಾಗಿ ಆಡೋದ್ಲು. ಥ್ಯಾಂಕ್ ಯು ಅಮ್ಮ. ಹೌದಾ? ಎಲ್ಲ ಭಾಷೆ? ಹೌದಾ? ಥ್ಯಾಂಕ್ ಯು ಅಮ್ಮ. ಒಳ್ಳೇದಾಗಲಿ ಮುಂದಕ್ಕೆ. ಥ್ಯಾಂಕ್ ಯು ಅಮ್ಮ. ನೋಡಿ ಇವಾಗ ಇಷ್ಟೊತ್ತು ಒಂದು ಹಿಂದಿ ಹಾಡು ಹೇಳಿದ್ರು, ಇವಾಗ ಮಲಯಾಳಿ ಹಾಡು ಹೇಳ್ತಾರಂತೆ. ಮಲಯಾಳಿ ಅದು ಕೇಳೋಕ್ಕೂ ನಮಗೆ ಕಷ್ಟನೇ. ಈ ಮಗು ಹಾಡು ಹೇಳುತ್ತಂತೆ, ಕೇಳಿಸ್ಕೊಳ್ಳೋಣ. ಹೇಳುಕಂದ. प्रिय सखी गंगे परयु प्रिय मानसद विडे इमगिरि संगमे परयु एन प्रिय धमने विडे प्रिय सखी गंगे परयु
मरहितहिं प्रणवमन्धमाता मरयतनिं प्रणवप्रधानमा पायमुखमु ओ ओ ओ प्रियसखि गंगे परयु प्रियमानसनि विडयु हिमगिरि शृंगमे परयु एन् प्रियधमनि विडे प्रियसखि गंगे ತುಂಬ ಅರ್ಥ ಅಂತೂ ಆಗಲಿಲ್ಲ, ತುಂಬ ಚೆನ್ನಾಗಿ ಹೇಳಿದೆ ಅಮ್ಮ. ಏನು ಅರ್ಥ ಏನಾದರೂ ಒಂಚೂರು ಹೇಳ್ಬೋದಾಯಿತು? ಅದು ನೇಚರ್ನ ವರ್ಣನೆ ಮಾಡೋದು. ಹ್ಞೂ ಸರಿ. ಗಂಗೆನ ಜರಿ ಹರಿತಾ ಇರುತ್ತಲ್ವಾ, ಆ ವರ್ಣನ ಇದ್ರಲ್ಲಿ ಮಾಡ್ತಾರೆ. ಥ್ಯಾಂಕ್ ಯು ಒಂದು ಕನ್ನಡ ಹೇಳ್ತೀಯಮ್ಮ? ನೋಡಿ, ಏಳು ಅಂದಿದ ತಕ್ಷಣ ಹೇಳ್ತಾ ಇದ್ದಾಳೆ. ಒಂಚೂರು ಏನು ಸಂಕೋಚ ಏನಿಲ್ಲ, ಏಳಮ್ಮ ಅಂದಿದ ತಕ್ಷಣ ಚೂರು ಏಳು ಕಂದ. ಕೀಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೀಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ದೂರಮೇ ಆಧಾರ ಈ ಕಲೆಯ ಶೃಂಗಾರ ಬಂಗಾರ ತೇರೇರಿ ಮೂಡಣವೇ ಸಿಂಧೂರ ಯುಗ ಯುಗಗಳ ದಿನ ಕಾಯುವೆ ನೀನಿರೆ ರಂಗೋಲಿ ಸಂಗಾತಿ ಸುವಾಲಿ ನವರಸವು ಭೈತಾಳೆ ಜೈವನದ ಜೋಕಾಲೆ ಯುಗ ಯುಗಗಳ ದಿನ ಕಾಯುವೆ ನೀನೊಮ್ಮೆ ಬಂದಲ್ಲಿ ಹತವಾಗಿ ಹಾಡು ಕೀಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ. ಥ್ಯಾಂಕ್ ಯು ಅಮ್ಮ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ರು. ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅಲ್ಲಿ ಏನಾಗ್ತಾ ಇದೆ ಅಂದರೆ, ಅನಿತ್ ಅವ್ರ ಮನೆಯದು ಆ್ಯನಿ, ಅವಳಿಗೆ ನಾಯಿ ಅಂದರೆ ಬೈತಾಳೆ. ನನ್ನ ಮಗಳವಳು ನೀವು ಹಂಗೆ ಅನ್ಬೇಡಿ ಅಂತಾಳೆ. ಆ್ಯನಿ ಅಲ್ಲಿ ಸೌಂಡ್ ಮಾಡ್ತಾ ಇದ್ಲು ಅಂತ ನಾನು ಹೊರಗಡೆ ಬಂದೆ. ತುಂಬ ಚೆನ್ನಾಗಿ ಹಾಡು ಹೇಳಿದ್ರಲ್ವ. ಯಾರಿಗೆಲ್ಲ ಈ ಹಾಡು ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ, ಆಯಿತಾ? ನೋಡಿ, ಅನಿತಾ, ದೀಪಾ, ರಾಣಿ ಮಹಾರಾಣಿಯವರು, ಇವ್ರ ಮಾವ, ನಮ್ಮ ಪ್ರೀತಿದ ಹಾಡು ಈಗಾಗಲೇ ಕೇಳಿದ್ದೀರಾ ನೀವು. ಹಾಂ, ನೋಡಿ ಎಲ್ಲರೂ ವಾಕ್ ಹೋಗ್ತಾ ಇದ್ದೀವಿ. ಇದೆ ಇವಾಗ 5:45 ನೋಡಿ. ಓ, ಇಲ್ಲಿಂದನೂ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ ನೋಡಿ. ಎಲ್ಲೋದ್ರೂ ಚಾಮುಂಡಮ್ಮ ನನ್ನ ಹಿಂದೆನೇ ಇದ್ದಾರೆ. ಅನಿತಾ ದೀಪ ಇದ್ದಂಗೆ ಚಾಮುಂಡಮ್ಮನು ನೋಡಿ ಅಲ್ಲಿ ಕಾಣಿಸ್ತಾ ಇದೆ. ಸೂರ್ಯನು ಕಣ್ಣೊಡಿತಾ ಇದ್ದಾನೆ. ಸೂರ್ಯ ಕಣ್ಣು ಹೊಡೆದ. ಎಲ್ಲ ಒಂದು ರೌಂಡ್ ವಾಕ್ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ವಾತಾವರಣ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಗಾಳಿಗೆ ಬಂದಲ್ಲ, ಕೂದಲುಗಳೆಲ್ಲ ನವಿಲ್ ಗರಿ ಥರ ಇದ್ದಿದ್ದು.
ಇನ್ನ 2 ವರ್ಷ ಕಾಯ್ಬೇಕು. 2 ವರ್ಷ. ನೋಡಿ ಅನಿತಾ ಬೈಕೊಳ್ತಾ ಇದ್ದಾಳೆ, ಅಮ್ಮ ಯಾವಾಗಲೂ ವೀಡಿಯೋ ಮಾಡ್ತಿರ್ತಾರೆ, ನಾವು ಸುಮ್ಮನೆ ವೇಸ್ಟು, ಅಮ್ಮ ಬಂದರು ಅಂತ ತೋರ್ಸೋದು ಬಿಟ್ಬಿಟ್ಟು ಸುಮ್ಮನೆ ಬರ್ತಾ ಇದ್ದೀವಿ ಅಂತಾರೆ. ಅವ್ರಿಗೆಲ್ಲ ಬೇಡಪ್ಪ. ನೋಡಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಅನಿತನ ಮೊಬೈಲ್, ನೋಡ್ರಿ ಎಷ್ಟು ಚೆನ್ನಾಗಿದೆ. ಕರೆನ್ಸಿ ಹಾಕ್ಸಂಗಿಲ್ಲ, ಚಾರ್ಜ್ಗೆ ಹಾಕಂಗಿಲ್ಲ, ಏನೂ ಇಲ್ಲ. ನೋಡಿ ನೋಡಿ ಹೂ ಎಷ್ಟು ಚೆನ್ನಾಗಿದೆ ನೋಡಿ. ಟೆಸ್ಟ್ ಮಾಡ್ತಾ ಇದ್ದಾರಂತೆ ರಾಣಿಯವರು. ಒಂದಿನ ಗುಲಾಬಿ ಚೆನ್ನಾಗಿದೆ ಅಂದಿಲ್ಲ ನೀನು, ಇದಕ್ಕೆ ಅಂತೀಯಲ್ಲ. ನಾನು ಚೆನ್ನಾಗಿದ್ದೀನಿ ಇಲ್ವಾ ರಾಣಿ? ಗುಲಾಬಿ ಹೂ ಒಂದಿನ. ನಾನು ಗುಲಾಬಿ ಅಲ್ಲ, ತಾವರಿ. ಗುಲಾಬಿಗಿಂತ ಮಧುರ ಸುಮಧುರ. ಬೇಡಪ್ಪ, ಕೆಂಡ ಸಂಪಿಗೆ ಸ್ಮೆಲ್ಲೇ ಆಗಲ್ಲ ನನಗೆ, ಬೇಡಪ್ಪ ಬೇಡ. ಕೆಂಪು ಗುಲಾಬಿ. ನಾನು ದೀಪನೇ ಬರ್ತಾ ಇದ್ದೀವಿ. ನಾನು ಇವತ್ತು ಲೈವ್ ಮಾಡಿಸ್ಕೊಳ್ಳೋಕೆ ತೋರಿಸ್ಕೊಬೇಕಮ್ಮ ಹತ್ರ. ಹೇಳ್ಕೊತೀನಿ. ನೀವು ಲೈವ್ ಮಾಡಿ ನಿಂತ ತಕ್ಷಣ ನಾನು ಮಾಡಿ. ನೋಡಿ ನಾವು ಹೆಂಗೆ ಎಂಜಾಯ್ ಮಾಡ್ತಿರೋದು ನೋಡ್ರಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಅಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ. ನೋಡಿ ವಾವ್, ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ರೀಲ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಎಂಜಾಯ್ ಎಂಜಾಯ್ ಎಂಜಾಯ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸೂರ್ಯ ಮುಳುಗ್ತಾ ಇರೋದು ನೋಡಿ. ವಾವ್ ವಾವ್, ನೋಡಿ ಎಲ್ಲ ರೀಲ್ಸ್ ಎಲ್ಲ ಮಾಡಿಕೊಂಡು ಖುಷಿ ಖುಷಿಯಾಗಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ನೋಡಿ ಹಣ್ಣೆಲ್ಲ ಕಟ್ ಮಾಡಿಕೊಡ್ತಾ ಇದ್ದಾಳೆ, ತಿಂದು ಹೋಗ್ರಿ ಅತ್ಲಾಗೆ ಅಂತ ಹೇಳಿ. ನಮ್ಗೆ ನೋಡಿ ನಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ನಂಗೆ ಗೊತ್ತಿತ್ತು, ಹೋಗಪ್ಪ ಓ. ನೋಡ್ರಿ ಹೆಂಗೆ ಹೇಳ್ತಾಳೆ. ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ಏನೇನೋ ಜೋಡಿಸಿದಾಳೆ, ಅದೆಲ್ಲ 8 ಗಂಟೆ ಮೇಲೆ ಕೊಡ್ತಾಳಂತೆ. 8 PM ಮಾತ್ರ ಅದು ಗ್ಲಾಸ್ ಓಪನ್ ಆಗೋದಂತೆ. ಗ್ಲಾಸ್ ಓಪನ್ ಆಗೋದಾ, ಬಾರ್ ಓಪನ್ ಆಗೋದಾ? ಬಾರ್ ಓಪನ್ ಆಗೋದಾ? ನೋಡಿ ತುಂಬ ಚೆನ್ನಾಗಿದೆ ಮನೆ. ಯೂಟ್ಯೂಬ್ ಮಾಡಿದ್ದಕ್ಕೆ ಇವರೆಲ್ಲ ಸಿಕ್ಕಿರೋದು. ಯೂಟ್ಯೂಬಿಗೆ ಥ್ಯಾಂಕ್ಸ್. ನಾನು ಎಷ್ಟು ಹೇಳ್ತೀನಿ, ನಾನು ಯೂಟ್ಯೂಬ್ ತುಂಬ ಇಷ್ಟಪಡ್ತೀನಿ ಅಂತ. ಹಂಗೆ ಇವ್ರನ್ನೆಲ್ಲ ತುಂಬ ಇಷ್ಟಪಡ್ತೀನಿ. ಅನಿತನೂ ಲವ್ ಮಾಡ್ತೀನಿ, ದೀಪನ್ನೂ ಲವ್ ಮಾಡ್ತೀನಿ, ಇಬ್ಬರನ್ನೂ ಲವ್ ಮಾಡ್ತೀನಿ. ಇಲ್ಲ ಇಲ್ಲ, ಯಾರನ್ನೂ ಆ ಥರ ಲವ್ ಮಾಡಲ್ಲ. ಒಂದ್ಸರಿ ಮನ್ಸು ಕೊಟ್ಟ ಮೇಲೆ ನಿಮ್ಮನ್ನೇ ಲವ್ ಮಾಡೋದು. ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾಳೆ. ಮಿಷೀನು, ಜಿಗ್ಜಾಗು ಫಾಲು, ಕುಚ್ಚು ಹಾಕ್ಕೊಡ್ತಾರೆ. ಮತ್ತು ಪಾರ್ಲರ್ ಮಾಡಿದ್ದಾರೆ. ಪಾರ್ಲರು ಒಂದು ಚೇರ್ ಇಟ್ಕೊಂಡು ಐಬ್ರೋ ಕಟ್ ಮತ್ತು ಎಲ್ಲ ವ್ಯಾಕ್ಸ್ ಅಂತೆಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ನಾವು ಬಂದಮೇಲೆ ಪಾಪ ಅದು ಇದು ಅಂತ ಮಾಡಿ ನೋಡಿ ಎಷ್ಟು ದೊಡ್ಡದಾಗಿದೆ. ಮತ್ತು ನಾನೊಂದು ಹೇಳ್ತೀನಿ, ಯಾರ್ಯಾರೋ ಮನೇಲಿ ಏನು ಮಾಡ್ತಾರೆ ನಮಗಿದು ಗೊತ್ತಿಲ್ಲ. ನನಗೆ ನಿಜವಾಗ್ಲೂ ಬಿಡೋಕ್ಕೆ ಗೊತ್ತಾಗಲಿಲ್ಲ. ನಾನು ಹೀಗೆ ಮಾಡಿದೆ ಕಿತ್ತಾಕ್ತೀವಿ. ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾರ ಮನೆಗಾದರೂ ಹೋದರೆ ಪ್ರಯೋಗ ಮಾಡೋಕ್ಕೆ ಹೋಗ್ಬೇಡಿ. ಅವ್ರನ್ನೇ ಕರೆದ್ಬಿಡಿ. ನಾನು ನಿಜವಾಗ್ಲೂ ನೀರು ಬೇಕಿತ್ತು, ಆಮೇಲೆ ಅನಿತನೇ ಕರೆದ್ಬಿಟ್ಟು ಇದು ಹೇಗಮ್ಮ ಬಿಡೋದು ಅಂದೆ. ನನಗೆ ತಿರುಗ್ಸಾಕಂತ ಗೊತ್ತಾಗಲಿಲ್ಲ. ನಾನು ಹಿಂಗೆ ಪ್ರೆಸ್ ಮಾಡೋಕ್ಕೋದೆ, ಹೀಗೆ ಮಾಡೋಕ್ಕೋದೆ. ಆಮೇಲೆ ಹೇಗೆ ಬಿಡೋದು ತೋರ್ಸಮ್ಮ ಅನಿತಾ. ನೋಡಿ ಇಷ್ಟೇ. ಅದು ಯಾಕಂದರೆ ನಮಗೆ ಗೊತ್ತಿಲ್ಲದೆ ಏನಾದರೂ ಇದಾಯಿತು ಅಂದರೆ ಪಾಪ ನಮಗೆ ಗೊತ್ತಿಲ್ಲದೆ ಬಂದ್ಬಿಡ್ತೀವಿ. ಅವ್ರಿಗೂ ಏನೂ ಹೇಳೋದಕ್ಕಾಗಲ್ಲ. ಇದು ಮಾಡಿದ್ರು ಅಯ್ಯೋ ಬಿಡಿ ನಾವು ಹಾಕಿಸ್ಕೊಳ್ತೀವಿ ಅಂತ ನಾವು ಬಾಯಿ ಮಾತು ಕೇಳ್ಬೋದು. ಅದಕ್ಕೆ ಅದೆಲ್ಲ ಪಾರ್ಟ್ಸ್ಗಳು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಮತ್ತು ಅದು ಒಂದು ಸರಿ ಡ್ಯಾಮೇಜ್ ಆಯಿತು ಅಂದರೆ ತಿರ್ಗಾ ಕಷ್ಟ ಆಗುತ್ತೆ. ಹಾಗಾಗಿ ಯಾರ ಮನೆಗಾದರೂ ಹೋದರೆ ಹೊಸ ಪ್ರಯೋಗ ಇದ್ದರೆ, ಹೊಸ ಐಟಮ್ ಇದ್ದರೆ ಅದೇನು ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ. ಅವ್ರನ್ನೇ ಕೇಳಿ ಕೊಡಿ. ನಾನು ನಿಜವಾಗ್ಲೂ ನೋಡಿದೆ, ನನಗೆ ಗೊತ್ತಾಗಲಿಲ್ಲ,
ಬೇಡ ಅಂದ್ಬಿಟ್ಟು ಅನಿತಾ ಒಂದು ಲೋಟ ನೀರು ಕೊಡಮ್ಮ ಅಂದ್ಬಿಟ್ಟು ಆಮೇಲೆ ಗೊತ್ತಾಯಿತು ಅದು ಹೇಗೆ ಮಾಡೋದು ಅಂತ ಗೊತ್ತಾಯಿತು ಅಷ್ಟೇ. ನೋಡಿ ಚಪಾತಿ ಬದನೆಕಾಯಿ ಪಲ್ಯ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಅನಿತಾ. ನಾವು ಇಲ್ಲ ಅರ್ಜೆಂಟ್ ಇದೆ, ನಾನು ಬಂದು 4-5 ದಿವಸ ಆಗೋಯ್ತು, ಅದಕ್ಕೋಸ್ಕರ ಹೋಗ್ತೀವಿ ಇವತ್ತು. ಇನ್ನೊಂದ್ಸರಿ ಬಂದರೆ ಅನಿತನ ಮನೇಲೇ ಉಳ್ಕೊಳ್ತೀನಿ, ನಾನು ದೀಪನ ಮನೇಲಿ ಉಳ್ಕೊಳ್ಳಲ್ಲ ಅಂತ ನಮ್ಮ ಅನಿತನ್ನ ನೈಸ್ ಮಾಡಿ ಹಿಂಗೆಲ್ಲ ನೈಸ್ ಮಾಡಿ ಮುದ್ದು ಕೊಟ್ಟು ಒಪ್ಸಿದ್ದೀನಿ. ಆಯಿತು ಅಂತ ಆಮೇಲೆ ಒಪ್ಕೊಂಡಿದ್ದಾಳೆ. ಇಲ್ಲ ನಿಮ್ಮ ಮನೆಗೆ ಬಂದು ಉಳ್ಕೊಳ್ಳೋದು ನೆಕ್ಸ್ಟು. ನೋಡಿ ತುಂಬ ಚೆನ್ನಾಗಿದೆ ಮನೆ, ನಂಗೆ ತುಂಬ ಇಷ್ಟ ಆಯಿತು ಅನಿತಾ. ನನ್ನ ಹೆಸರು ಬರಿಬೇಡ ಹೇಳಿತ್ತು, ಬರಿತೀಯಾ? ಪೆನ್ ಕೊಡ್ಲಾ? ಅಷ್ಟೇ. ಅವ್ರ ಯಜಮಾನ್ರು ಬಾಂಬೆಲಿರೋದಾ? ಡಿಫೆನ್ಸಲ್ಲಂತೆ, ಬಾಂಬೆಲಿದ್ದಾರೆ ಇವ್ರ ಯಜಮಾನ್ರು. ಅನಿತಾ ಉಪ್ಪಿನಕಾಯಿ ಮಾಡ್ತಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ತೊಗೊಂಡು ನೋಡಿ. ನೋಡಿ ಈ ಥರ ಇರುತ್ತೆ. ಅವ್ರು ಇನ್ನೂ ಲೇಬಲ್ ಆಗಲಿ ಏನೂ ಮಾಡಿಸಿಲ್ಲ, ನಾವು ಅದೇ ಹೇಳ್ತಾ ಇದ್ದೀವಿ ಲೇಬಲ್ ಮಾಡಿಸಮ್ಮ ಅಂತ ಹೇಳಿ. ಇದೆಷ್ಟು 1/4 kg ಇದು ಅರ್ಧ kgನಾ? ಹಾಂ ಇದು ಅರ್ಧ kg ಇದು 1 kgನಾ? ಹಾಂ ಇದು ಅರ್ಧ kg ಇದು 1 kg. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟೇಸ್ಟ್ ನೋಡಿ. ಯಾರಿಗಾದ್ರೂ ಬೇಕು ಅನಿಸಿದ್ರೆ ವಿಡಿಯೋ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ಗೆ ಆರ್ಡ್ರ್ ಕೊಡಿ. ನಿಜವಾಗ್ಲೂ ಹೇಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಾವಿನಕಾಯಿ ಇವರೇ ರೆಡಿ ಮಾಡೋದು, ಎಲ್ಲಿಂದ ತರಿಸೋದು ಮಾಡೋದಲ್ಲ. ಇವ್ರದ್ದು ಚಾನಲ್ ಇದೆ ಜಾಯ್ಸ್ TV ಅಂತ. ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂದು 3 ಚಾನಲ್ ಲಿಂಕ್ ಹಾಕಿರ್ತೀನಿ. ಸುನೀತಾ ಕುಕ್ಕಿಂಗ್ ಅಂತ ಅವ್ರ ಚಾನಲ್, ಮತ್ತು ದೀಪಾ ಮೈಸೂರು ವ್ಲಾಗು, ಜಾಯ್ಸ್ TV. ದಯವಿಟ್ಟು ಈ 3 ಚಾನಲ್ ನಂದೆಲ್ಲ ವೀಡಿಯೋದಲ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತು ಉಪ್ಪಿನಕಾಯಿ ಒಂದು ಸರಿ ಟೇಸ್ಟ್ ನೋಡಿ, ನೀವು ನಿಮಗೆ ಗೊತ್ತಾಗುತ್ತೆ. ಎಲ್ಲೂ ಆ ಥರ ಟೇಸ್ಟ್ ನೋಡಿರಲ್ಲ ನೀವು, ಅಷ್ಟು ಚೆನ್ನಾಗಿರುತ್ತೆ. ನಾನು ಎಷ್ಟು ಬಾಟ್ಲು ಖಾಲಿ ಮಾಡಿದ್ದೀನೋ ಪಾಪ, ನನಗೆ ಯಾವಾಗಲೂ ಕೊಡ್ತಾ ಇರ್ತಾಳೆ ತೊಗೊಳ್ಳಿಮ್ಮ ಅಂತೇಳಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟೇಸ್ಟ್ ನೋಡಿ, ವಿಡಿಯೋ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಅವರು ನಿಮಗೆ ಕೊರಿಯರ್ ಮಾಡ್ತಾರೆ. ನೋಡಿ ಎಷ್ಟು ನೀಟಾಗಿ ತಂಗೆ ಕೈ ತುತ್ತಾಕ್ತಾ ಇದ್ದಾನೆ, ತಾನು ತಿನ್ಕೊಂಡು ಕೈ ತುತ್ತಾಕ್ತಾ ಇದ್ದಾನೇನೆ ಅಣ್ಣ. ನೋಡಿ ಅಲ್ಲಿ ನೋಡಿ. ನೋಡಿ ಚಪಾತಿ, ಅನ್ನ, ಟೊಮೊಟೊ ಸಾರು ಮಾಡಿದ್ದಾಳೆ, ಬದನೆಕಾಯಿ ಎಣ್ಗಾಯಿ ಮಾಡಿದ್ದಾಳೆ, ದೀಪ ಜುನ್ಕ ಅಂತ ಮಾಡಿದ್ದಾಳೆ ಕಡಲೆ ಹಿಟ್ಟಲ್ಲಿ. ಜುನ್ಕ ಬೇಡ್ವಿ? ಯಾಕ್ರಿ? ತಿಂದು ಬೋರ್ ಆಗಿದೇನ್ರಿ? ನೋಡಿ ನೋಡಿ ಬಿಸಿ ಬಿಸಿ ಚಪಾತಿ ಮುಟ್ಟಕ್ಕಾಗ್ತಾ ಇಲ್ಲ. ಬದನೆಕಾಯಿ ಗೊಜ್ಜು, ಜುನ್ಕ ದೀಪ ಮಾಡಿರೋದು, ಜುನ್ಕ ದೀಪ ಮಾಡಿರೋದು. 3 ಜನನೂ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ತಾ ಇದ್ದೀವಿ. ನಾನು ಇಷ್ಟೇ ದೇವ್ರ ಹತ್ರ ಕೇಳ್ಕೊಳ್ಳೋದು, ನಾವಿಷ್ಟು ಪ್ರೀತಿಯಿಂದ ಇದ್ದೀವಿ, ಇರೋವರೆಗೂ ಇದೇ ರೀತಿ ಪ್ರೀತಿಯಾಗಿ ಇಟ್ಬಿಡೋಣ ಅಂತ ಕೇಳ್ಕೊಳ್ತೀನಿ. ನಾವು 3 ಜನದ ಮಧ್ಯ ಇರೋ ಬಾಂಧವ್ಯ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಇವಳ್ದು ಜೋಸ್ TV ಅಂತ, ಇವಳ್ದು ದೀಪ ಮೈಸೂರು ವ್ಲಾಗ್ ಅಂತ. ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ಊಟ ಮಾಡ್ತೀನಿ. ಬನ್ನಿ ಊಟ ಮಾಡೋಣ. ನಮ್ಮ ದೀಪದ ಮಗ ವಿಡಿಯೋ ಮಾಡ್ತಾ ಇದ್ದಾನೆ, ತುಂಬಾ ಸಪೋರ್ಟ್ ಮಾಡ್ತಾನೆ ನಮ್ಮ ಗುಂಡ. ನೋಡಿ ಬದನೆಕಾಯಿ ಗೊಜ್ಜು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅನ್ನ, ಟೊಮೊಟೊ ಸಾರು ಎಲ್ಲ ಮಾಡಿದ್ದಾಳೆ. ಉಪ್ಪಿನಕಾಯಿ ಹಾಕ್ತಾಳೆ, ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ನನ್ನ ವಿಡಿಯೋದ ನಂಬರ್ ಇರುತ್ತೆ, ಆ ನಂಬರಿಗೆ ಬೇಕಾದವರು ನೀವು ಆರ್ಡರ್ ಕೊಡ್ಬೋದು, ಅವರು ಕೊರಿಯರ್ ಮಾಡ್ತಾರೆ. ಆರಾಮಾಗಿ ಊಟ ಮಾಡ್ತೀವಿ. ಸಾಕು. ಈಗ ಒಂದು ಹಾಡು ಹೇಳಿದ್ರೆ ನಾನು ಇವಾಗ ಬಿಡ್ತೀನಿ, ಅವ್ರನ್ನ ಇಲ್ಲ ಬಿಡಲ್ಲ. ನಿಜವಾಗ್ಲೂ ನೋಡೋಣ. ಹಾಡು ಇಷ್ಟ ಆದ್ರೆ ಸಿಹಿ ಮುತ್ತು ಸಿಹಿ ಮುತ್ತು ನಿಂಗೋಟಿ ನೈಸ್ ನೈಸ್, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು ಕಂದ ಕೊಡುವೆಯ ತೋಳಲಿ ನನ್ನ ಬಳಸುತ್ತ. ಕಟ್ ಮಾಡಪ್ಪ. ಬಂದೇನ್ರಿ ಇಲ್ಲಿ.
ಏನೋ ಗುಟ್ಟು ಹೇಳ್ತಾ ಇದಾರೆ. ಮನೆ ಚೆನ್ನಾಗಿದೆ, 3 ಬೆಡ್ರೂಮ್ ಮನೆ, ನೈಸ್ ಮಾಡ್ತಾ ಇದೀನಿ, ಬರ್ಕೊಡು ಅಂತ ಹೇಳ್ತಾ ಇದೀನಿ. ಹೋಗ್ಬೇಕು ಬಿಡಮ್ಮ, 9 ಗಂಟೆ ಆಯ್ತು, ಇನ್ನೊಂದ್ಸರಿ ಬರ್ತೀನಿ ಅಂತ ಅಂದ್ರು ಕೇಳ್ತಾ ಇಲ್ಲ, ಅದಕ್ಕೆ ನೈಸ್ ಮಾಡ್ತಾ ಕೂತಿದೀನಿ. ನೋಡಿ ಏನೋ ಸೀಕ್ರೆಟ್ ಮಾತಾಡ್ತಾ ಇದ್ದೀನಿ. ಬಂಗಾರಿ ಸಿಂಗಾರಿ ಅಂತೂ ಇಂತೂ ಅನಿತನ್ನ ನೈಸ್ ಮಾಡಿ ಹೋಗ್ತೀನಮ್ಮ, ಇನ್ನೊಂದ್ಸರಿ ಬರ್ತೀನಿ ಅಂದಮೇಲೆ ಒಪ್ಕೊಂಡು, ನಮ್ಗೆ ಅಷ್ಟೊತ್ತಲ್ಲ ಆಟೋ ಬುಕ್ಕಿಂಗ್ ಆಗ್ತಾ ಇರಲಿಲ್ಲ, ಅವಳೇ ಅಷ್ಟು ದೂರ ಕರ್ಕೊಂಡು ಬಂದುಬಿಟ್ಲು. ಅಂದರೆ ನಿಜವಾಗ್ಲೂ ತುಂಬ ಅಳು ಬಂದ್ಬಿಡ್ತು ನನಗೆ. ಮನುಷ್ಯನ ಜೀವನ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ನಮ್ಮ ಜೊತೇಲಿ ಯಾರು ಪ್ರೀತಿಯಾಗಿರ್ತಾರೋ ನಾವು ಅವ್ರ ಜೊತೇಲಿ ಪ್ರೀತಿಯಾಗಿದ್ಬಿಡೋಣ. ಯೂಟ್ಯೂಬಿಂದ ಸಿಕ್ಕಿರೋ ಒಂದೊಂದು ನನಗೆ ಮುತ್ತುಗಳು, ನಾನು ನಿಜ ಹೇಳ್ತೀನಿ, ತುಂಬ ಪ್ರೀತಿಯಿಂದ ಹೇಳ್ತೀನಿ. ಇದು ನಾನು ಯೂಟ್ಯೂಬ್ಗೆ ಮೊದಲು ಥ್ಯಾಂಕ್ಸ್ ಹೇಳ್ತೀನಿ. ಜಾಯ್ಸ್ TV, ದೀಪಾ ಮೈಸೂರು ಬ್ಲಾಗು, ದಯವಿಟ್ಟು ಇವ್ರ ಚಾನಲ್ಗಳಿಗೆ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.